ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎರಡು ಮನೆ ನಡುವೆ ಗಲಾಟೆ ನಡೀತದೆ. ಈ ಕಡೆ ಗಿರೀಶ್ ಅವರು ತನ್ನ ಅಮ್ಮನನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅಣ್ಣ ಬಂದು ಇಲ್ಲಿ ಗಿರೀಶ್ ಅವ್ರಿಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಆತ ಕಡೆ ಪ್ರಿಯಾ ಆಧಾರ್ ಕಾರ್ಡ್ನ ರಹಸ್ಯ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮತ್ತು ಮಾಧವ ಇಬ್ಬರು ಕೂಡ ಹನಿಮೂನ್ಗೆ ಅಂತ ಹೇಳಿ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಹೋಟೆಲ್ಗೆ ಬಂದಿದ್ದಾರೆ. ಆ ಒಂದು ಹೋಟೆಲ್ನನ್ನು ಚೆಕ್ ಇನ್ ಆಗಬೇಕಾದ್ರೆ ಪ್ರಿಯಾ ಆಧಾರ್ ಕಾರ್ಡ್ ಕೊಡೋದಕ್ಕೆ ಹಿಂಜರಿತಾರೆ. ಆಧಾರ್ ಕಾರ್ಡ್ ತನ್ನ ಜೊತೆಲಿದ್ರು ಗಂಡನ ಮುಂದೆ ಆಧಾರ್ ಕಾರ್ಡನ್ನು ಕೊಡದೆ ಗಂಡ ಆತ ಕಡೆ ಹೋಗ್ತಿದ್ದಾಗ ಆಧಾರ್ ಕಾರ್ಡ್ನ ಜೆರಾಕ್ಸ್ ಮಾಡಿಸಿದ ತಕ್ಷಣ ತಗೋತಾಳೆ ಪ್ರಿಯಾ. ಇದರಿಂದಾಗಿ ಗೊತ್ತಾಗುತ್ತೆ ಖಂಡಿತ ಆಧಾರ್ ಕಾರ್ಡ್ನಲ್ಲಿ ಏನೋ ಸತ್ಯ ಅಡುಗೆ ಇದೆ ಅಂತ. ಹಾಗಿದ್ರೆ ಆಧಾರ್ ಕಾರ್ಡ್ನಲ್ಲಿ ಸತ್ಯ ಅಡಗಿದೆ ಅಂತ ಹೇಳಿದ್ರೆ ಆ ಒಂದು ಸತ್ಯ ಏನಿರ್ಬೋದು ಅನ್ನೋ ಕುತೂಹಲ ನಿಜಕ್ಕೂ ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಖಂಡಿತವಾಗ್ಲೂ ಪ್ರಿಯಾ ಏನಾದರೂ ಸತ್ಯವನ್ನ ಮುಚ್ಚಿಟ್ಟಿದ್ದಾರಾ, ಆಧಾರ್ ಕಾರ್ಡ್ನ ಕೊಡೋದಕ್ಕೆ ಹಿಂಜರಿತಿದ್ದಾರೆ ಅಂದ್ರೆ ಖಂಡಿತ ಒಂದು ಡೇಟ್ ಆಫ್ ಬರ್ತ್ನ ವಿಷಯ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಪ್ರಿಯಾ ಡೇಟ್ ಆಫ್ ಬರ್ತ್ನ ಬೇರೆ ಕೊಟ್ಟು ಇಲ್ಲಿ ಮಾಧವ್ ಜೊತೆ ಮದುವೆ ಆಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಿಯಾ ಆಧಾರ್ ಕಾರ್ಡ್ನ ಬಚ್ಚಿಡ್ತಿರುವುದು. ಇಲ್ಲಿ ಪ್ರಿಯಾ ಜಾತಕ ಸರಿ ಇಲ್ಲದೆ ಯಾರ ಜೊತೆ ಕೂಡ ಮದುವೆ ನಡೀತಾ ಇರಲಿಲ್ಲ. ಆದ್ರೆ ಮಾಧವ್ ಅವ್ರ ಜೊತೆ ಕೂಡ ಜಾತಕ ಹೊಂದುತ್ತಾ ಅಂತ ನೋಡಿದ್ರೆ ಅವ್ರ ಜೊತೆ ಕೂಡ ಜಾತಕ ಹೊಂದಿರಲಿಲ್ಲ. ಹಾಗಾಗಿ ಹೊಂದಿಕೆ ಆಗ್ತಕ್ಕಂಥ ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟು ಜಾತಕವನ್ನ ಬರ್ಸಿ ಮಾಧವ್ ಜೊತೆ ಪ್ರಿಯಾ ಮದುವೆಯನ್ನ ಮಾಡಿಸಿದ್ದಾರೆ ಅವರ ಮನೆಯವರು. ಹಾಗಾಗಿನೇ ಇಲ್ಲಿ ಪ್ರಿಯಾ ಆಧಾರ್ ಕಾರ್ಡ್ ಅನ್ನ ಗಂಡನ ಮುಂದೆ ತೋರಿಸೋದಕ್ಕೆ ಹಿಂಜರಿತಿದ್ದಾರೆ, ಬೆದರುತ್ತಿದ್ದಾರೆ. ಹಾಗಿದ್ರೆ ಈ ಒಂದು ಆಧಾರ್ ಕಾರ್ಡ್ನ ರಹಸ್ಯ ಬಯಲಾಯಿತು ಅಂದ್ರೆ ಖಂಡಿತವಾಗ್ಲೂ ನಂದ ಅವರ ನಂಬಿಕೆಗೆ ದ್ರೋಹ ಆಗತ್ತೆ ಎಂದು ಸುಳ್ಳು ಹೇಳೋರ್ನ ಕ್ಷಮಿಸಿದಂತ ನಂದ ಅವರು ಪ್ರಿಯಾನ ಕ್ಷಮಿಸ್ತಾರ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ. ಇದರ ನಡುವೆ ಪ್ರಿಯಾ ಮಾಡಿಕೊಂಡಂತ ಎಡವಟ್ಟು ಅಷ್ಟಿಷ್ಟಲ್ಲ. ಈ ಕಡೆ ಫೋಟೋಸ್ ಅನ್ನ ಕಳಿಸ್ತೀನಿ ಅಂತ ಹೇಳಿ ಗ್ರೂಪ್ಗೆ ಕ್ಲೋಸ್ಡ್ ಫೋಟೋಸ್ ಅನ್ನ ಕೂಡ ಕಳಿಸ್ಬಿಡ್ತಾರೆ. ಇದನ್ನ ನೋಡಿದಂತ ಮನೆಯವರೆಲ್ಲೂ ದಿಗ್ಭ್ರಾಂತರ ಆಗ್ತಾರೆ. ಈ ಕಡೆ ತಮ್ಮಂದಿರಿಬ್ರು ಕೂಡ ಅಣ್ಣಂಗೆ ಕಾಲ್ ಮಾಡಿ ಏನಣ್ಣ ಈ ಫೋಟೋಸ್ನೆಲ್ಲ ಕಳಿಸಿದ್ಯಲ್ಲ, ಮುಜುಗಾರ ಮಾಧವ ಹೋಗಿ ಮೋಜುಗಾರ ಮಾಧವ ಆಗ್ಬಿಟ್ಯಾ, ಮೊದಲು ಫೋಟೋಸನ್ನು ಡಿಲೀಟ್ ಮಾಡಿಸು ಅದಕ್ಕೆ ಹೇಳಿ ಅಂತ ಹೇಳ್ತಾರೆ. ಹೋಗಿದ್ದೆ ಎಂಥ ಫೋಟೋಸ್ ಕಳಿಸಿದ್ಯಾ ಅಂತ ನೋಡ್ತಾರೆ, ಶಾಕ್ ಆಗ್ತಾರೆ. ಈ ಫೋಟೋಸ್ನ ಯಾಕೆ ಕಳಿಸ್ದೆ, ಅಪ್ಪ ಮನೆಯವರು ನಮ್ಮ ಬಗ್ಗೆ ಏನು ಅನ್ಕೊಳ್ಳೋದಿಲ್ಲ, ಅವ್ರಿಗೆ ಹೇಗೆ ಮುಖ ತೋರಿಸೋದು, ಮೊದಲು ಡಿಲೀಟ್ ಮಾಡುವಂತ ಮಾಧವ್ ಅವರು ಪ್ರಿಯಾಗೆ ಹೇಳ್ತಾರೆ. ಪ್ರಿಯಾ ಡಿಲೀಟ್ ಮಾಡೋಕೆ ಹೋಗಿ ಡಿಲೀಟ್ ಫಾರ್ ಎವ್ರಿ ಒನ್ಗೆ ಹೋಗಿ ಡಿಲೀಟ್ ಫಾರ್ ಮೀ ಅಂತ ಮಾಡಿಬಿಡ್ತಾರೆ. ಹಾಗಾಗಿ ಎಲ್ಲ ಆ ಒಂದು ಫೋನ್ನಲ್ಲೂ ಕೂಡ ಒಂದು ಫೋಟೋಸ್ ಇದೆ, ಡಿಲೀಟ್ ಆಗ್ತಿಲ್ಲ ಈ ಕಡೆ ಮಾಡ್ಕೊಂಡಂತ ಎಡವಟ್ಟಿಗೆ ಮಾಧವ್ ಅವರು ಪ್ರಿಯಾ ಮೇಲೆ ರೇಗ್ ಬಿಡ್ತಾರೆ. ನಿನ್ನೆ ಕೂಡ 5,000 ಅನ್ಕೊಂಡು 26,000 ರೂಪಾಯಿ ಇದು ರೂಮನ್ನು ಬುಕ್ ಮಾಡಿಸ್ತಾ ಇವಾಗ ನೋಡಿದ್ರೆ ಫೋಟೋಸ್ನ ಹೀಗೆ ಮಾಡಿದೆ, ಯಾಕೆ ಇಷ್ಟು ಎಡವಟ್ಟು ಮಾಡ್ಕೋತೀಯ, ಅರ್ಜೆಂಟಾಗಿ ನೀನು ಮಾಡೋ ಕತೆಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಪ್ರಿಯಾ ಈ ವಿಷಯವನ್ನು ಅಮ್ಮಂಗೆ ಹೇಳಿದಾಗ ನೋಡು ನೀನು ನಿನ್ನ ಗಂಡ ಕೋಪ ಮಾಡ್ಕೊಂಡ್ರು ಅಂತ ಮೇಲ್ಬಿದ್ದೆಲ್ಲ ಹೋಗಬೇಡ, ನೀನು ಕೂಡ ಕೋಪ ಮಾಡ್ಕೊಂಡ್ಬಿಡು, ಮಾತಾಡಬೇಡ, ಅವಾಗ ಖಂಡಿತ ನಿನ್ನ ಗಂಡನೇ ನಿನ್ನ ಹತ್ರ ಮೇಲ್ಬಿದ್ದು ಬರ್ತಾರೆ ಅಂತ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಪ್ರಿಯಾ ಕೂಡ ಮಾಧವ್ ಅವ್ರು ಬಂದು ಟವಲ್ ಕೇಳಿದಾಗ ಹಾಗೆ ಮುನ್ಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಏನಪ್ಪ ಅದು ತಪ್ಪು ಮಾಡಿರೋದು ಇವಳ ಮೇಲೆ ನಾನು ಕೋಪ ಮಾಡ್ಕೋಬೇಕು, ಇವಳು ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾಳಲ್ಲ, ನಾನು ಈಗ ಕೇಶವನ್ ಕೇಳಬೇಕು ಅನ್ಕೊಂಡಿದ್ದೆ. ಕೇಶವನ್ ಕಾಲ್ ಮಾಡ್ತಾರೆ. ಆ ಕಡೆ ಪ್ರಿಯಾ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮ ನೀನು ಹೇಳ್ದಾಗೆ ಮಾಡಿದೆ, ಕೋಪ ಮಾಡಿಕೊಂಡು ಬಂದ್ಬಿಟ್ಟೆ ಅಮ್ಮ, ಮಾತಾಡಿಲ್ಲ ಅಂದಾಗ ಹಾಗೆ ಮಾಡು, ಹೋಗಿ ಮಲ್ಕೊಂಬಿಡು, ಅವ್ರಿಗೆ ಎಷ್ಟೇ ಮಾತಾಡಿದ್ರು ಮಾತಾಡಿಸ್ಬೇಡ, ಆಮೇಲೆ ಅವರ ಮೇಲೆ ಬರ್ತಾರೆ, ಅವಾಗ ನೋಡು ಹೇಗಾಗತ್ತೆ ಅಂತ ಅಮ್ಮ ಹೇಳ್ಕೊಡ್ತಾರೆ. ಈ ಕಡೆ ಕೇಶವಂಗೆ ಕಾಲ್ ಮಾಡಿದಂಥ ಮಾಧವರು ಈ ರೀತಿ ಪ್ರಿಯಾ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬಿಟ್ಟಿದ್ದಾಳೆ, ನನ್ನ ಜೊತೆ ಮಾತಾಡ್ತಿಲ್ಲ ಅಂದಾಗ ಹೌದಾ ಅದಕ್ಕೆ ಆ ರೀತಿ ಹಾಗೆ ಮಾಡಿದ್ರು ಅಂತ ನೀನು ಹೋಗ್ಬಿಟ್ಟು ಮೇಲ್ಬಿದ್ದು ಮಾತಾಡ್ಬೇಡಣ, ಆಮೇಲೆ ನಮ್ಮನ್ನು ಅವ್ರು ಕಪ್ಪೆ ಮಿಸ್ಟಿಕ್ ತೊಗೊಂಡ್ಬಿಡ್ತಾರೆ, ಆಮೇಲೆ ಏನಿಲ್ಲ ಅವ್ರು ಆಡ್ದಾಗ ಆಡಬೇಕಾಗತ್ತೆ, ಅದಕ್ಕೋಸ್ಕರ ಏನೇ ಮಾಡಿದ್ರು ನೀನು ಮಾತಾಡ್ಸೋಕೆ ಹೋಗಬೇಡ, ಅವ್ರು ಮಾತಾಡ್ಸಿದ್ರು ತಕ್ಷಣಕ್ಕೆ ಮಾತಾಡಬೇಡ, ಆಗಲೇ ನಾವು ನಮ್ಮ ಒಂದು ಅದ್ಬಸ್ತಲ್ಲಿ ಇಟ್ಕೊಳ್ಳೋಕ್ಕಾಗೋದು ಅಂತ ಹೇಳಿ ಕೇಶವ ಹೇಳ್ಕೊಡ್ತಾರೆ. ಹಾಗಾಗಿ ಪ್ರಿಯಾ ಬರೋಕ್ಕೂ ಮುನ್ನನೇ ಇಲ್ಲಿ ಮಾಧವ್ ಒಬ್ಬರೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಏನಿದು ನಾನು ಮಲ್ಕೊಬೇಕು ಅಂತ ಅಂದ್ಕೊಂಡ್ರೆ ಪ್ಲಾನೇ ಉಲ್ಟಾ ಹೊಡಿತಿದ್ಯಲ್ಲ, ಇಲ್ಲಿ ಇವರೇ ಮಲ್ಕೊಂಡ್ಬಿಟ್ಟಿದ್ದಾರಲ್ಲ, ಏನು ಮಾಡಲಿ, ನನ್ನ ಪ್ಲಾನೆಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಹೇಳಿ ಪ್ರಿಯಾ ಬೇಜಾರು ಮಾಡ್ಕೋತಾರೆ. ಇತ್ತ ಕಡೆ ಬೆಳಗ್ಗೆ ಆಗಿರುತ್ತೆ. ಬೆಳಗ್ಗೆ ಆಗ್ತದಾಗೆ ಈ ಕಡೆ ನಂದ ಅವರು ಗಿರಿಜಾ ಬಾಯಿಲಿ ಸ್ವಲ್ಪ ನಿನ್ನ ಸೊಸೆ ಪ್ರಿಯಾ ಇದ್ದಾಳಲ್ಲ ಅಂದಾಗ ನನ್ನ ಸೊಸೆ ಪ್ರಿಯಾನ ಅಂತ ಹೇಳಿ ಗಿರಿಜಾ ಅವರು ಹೇಳ್ತಾರೆ. ಇಲ್ಲ ನನ್ನ ಸೊಸೆ ಪ್ರಿಯಾ ಇದ್ದಾಳಲ್ವಾ, ಅವಳಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡು, ನಿನ್ನೆ ಆ ಒಂದು ಫೋಟೋಸ್ನ ಕಳಿಸಿದ್ಲಲ್ಲ ಅಂತ ಹೇಳಿ ಹೇಳ್ತಿದ್ದಾಗೇ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಹೌದು ಮಾವ, ನಿಮಗೆ ಇನ್ನೂ ಕೂಡ ಫೋಟೋಸ್ ತೋರಿಸಲೇ ಇಲ್ಲ, ನೀವು ಫೋಟೋಸ್ ನೋಡಿದೆ ಅಂಗಡಿಗೆ ಹೋಗಬೇಕು ಅಂತ ಅರ್ಜೆಂಟಾಗಿ ಹೋಗ್ಬಿಟ್ರಲ್ಲ, ಫೋಟೋಸ್ ನೋಡಿ ಮಾವ ಅಂತ ಹೇಳಿ ಫೋರ್ಸ್ಫುಲಿ ತೋರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಏನ್ರಿ ಇದು, ನಿಮ್ಮ ಮಾವ ಅಷ್ಟು ಬೇಡ ಅಂತಿದ್ರು ಕೂಡ ಭಯ ಭಕ್ತಿ ಬೇಡವಾ ನಿಮಗೆ, ಮಾವನ ಮೇಲೆ ಈ ರೀತಿ ನಡ್ಕೋತಿದ್ರಲ್ಲ ಅಂತ ಹೇಳಿ ಗಿರಿಜಾ ಅವ್ರು ಕೇಳ್ತಾರೆ. ನಮ್ಮ ಸೊಸೆ ಪ್ರಿಯಾ ಗೊತ್ತಿದೆ ಮಾವಂಗೆ ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ಭಯ ಭಕ್ತಿ ಇರಬೇಕು ಅನ್ನೋದನ್ನ ಅವಳನ್ನ ನೋಡಿ ಕಲ್ತ್ಕೋಬೇಕು ಅಂತ ಹೇಳಿ ಪ್ರಿಯಾನ ಆಡಿ ಹೊಗಳುತ್ತಾರೆ ನಂದ ಅವರು. ಸಮಯ ಸಿಕ್ಕಿದ್ರೆ ಸಾಕು ಹೊಗಳೋಕೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಗಿರೀಶ್ ಅವ್ರು ಕೋಪ ಮಾಡ್ಕೋತಾರೆ. ಈ ಕಡೆ ಮೀನಾ ಹೌದೌದು ಮಾವ ನಿಜವಾಗ್ಲೂ ಅದಕ್ಕೆ ಅಲ್ವಾ ಅವರು ನಮಗೆಲ್ಲ ಫೋಟೋಸ್ ಕಳಿಸಿ ನಿಮಗೆ ಕಳಿಸ್ದೇ ಇರೋದು, ತುಂಬಾ ಭಯ ಭಕ್ತಿ ಇದೆ ಅವ್ರಿಗೆ
ಅಂತ ಹೇಳಿ ಮೀನಾ ಹೇಳ್ತಾರೆ. ಈ ಕಡೆ ತುಳಸಿ ಪೂಜೆ ಮಾಡಬೇಕು, ಮೊದಲು ಹೋಗಿ ನೀವು ತರಕಾರಿ ಹಚ್ಚಿ ನಾನು ತುಳಸಿ ಪೂಜೆ ಮಾಡಿ ಬರ್ತೀನಿ ಅಂತ ಗಿರಿಜಾ ಅವರು ಹೇಳ್ತಾರೆ. ಏನು ಗಿರಿಜಾ ಇನ್ನೂ ಕೂಡ ತುಳಸಿ ಪೂಜೆ ಮಾಡಿಲ್ವಾ? ನಮ್ಮ ಸೊಸೆ ಪ್ರಿಯಾ ಇದ್ದಿದ್ರೆ ಇಷ್ಟೊತ್ತು ಆಲ್ರೆಡಿ ಎಲ್ಲ ಮಾಡಿ ತಿಂಡಿನೂ ಮಾಡಿ ಇಟ್ಟಿರ್ತಿದ್ಲು ಅಂತಕ. ಹೌದು ರೀ, ಪ್ರಿಯಾ ಬರೋ ತನಕ ನಮ್ಮ ಮನೇಲಿ ತುಳಸಿ ಪೂಜೆನೇ ಆಗಿಲ್ಲ ಅಂತ ಕೋಪ ಮಾಡ್ಕೊಂಡು ಗಿರಿಜಾ ಅವರು ಹೋಗ್ತಾರೆ. ಇತ್ತ ಕಡೆ ಎಮ್ಮೆ ಮಾಡಿದ್ರು ಎಷ್ಟು ಗ್ರೇಟ್ ಅಲ್ವಾ ಅಂತ ನಂದವರು ಪ್ರಿಯಾನ ಹಾಡಿ ಹೋಗ್ಲತ್ತಿದ್ರೆ, ಹೌದು ಮಾವ ನಿಜವಾಗ್ಲೂ ಪ್ರಿಯಾ ಅಕ್ಕ ಬರೋ ತನಕ ನಾವು ಯಾರೂ ತಿಂಡಿನೇ ಮಾಡಿಲ್ಲ ಅಂತ ಹೇಳಿ ಮೀನಾ ಹೋಗ್ತಾಳೆ. ಹೌದು ಮಾವ, ಪ್ರಿಯಾ ಅಕ್ಕ ಮಾತ್ರ ಎಮ್ಮೆ ಮಾಡಿರೋದು, ನಾವು ಮಾತ್ರ ಅಂತ ಹೇಳಿ ಅಮ್ಮ ಕೂಡ ಹೋಗ್ಬಿಡ್ತಾಳೆ. ಈ ಕಡೆ ನಂದವರು ಏನಾಯ್ತು ಇವ್ರಿಗೆಲ್ಲ ಅಂತ ಹೇಳಿ ಅನ್ಕೋತಿದ್ದಾರೆ. ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ, ಮಾಧವರು ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಈ ಕಡೆ ಏನಿದು ಇವ್ರು ಮಾತಾಡಿಸ್ತಾನೆ ಇಲ್ವಲ್ಲ, ನಾನೇ ಹೋಗಿ ಮಾತಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಪ್ರಿಯಾ ಏನ್ರಿ ಇವತ್ತು ನಾವು ಹೊರಗಡೆ ಹೋಗ್ತೀವ ಊಟಕ್ಕೆ ಅಥವಾ ಇಲ್ಲಿ ರೆಸ್ಟೋರೆಂಟಲ್ಲಿ ತಿಂಡಿ ಮಾಡ್ತೀವ ಅಂದಾಗಲೂ ಕೂಡ ಮಾಧವ್ ಅವರು ಮಾತಾಡದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಮಾಧವ್ ಅವ್ರಿಗೂ ಅನ್ನಿಸ್ತಿರುತ್ತೆ, ಅಯ್ಯೋ ಪಾಪಚ್ಚಿ ಹುಡುಗಿ, ನಾನು ಯಾಕೆ ಈ ರೀತಿ ಕೋಪ ಮಾಡ್ಕೊತಿದ್ದೇನೆ, ಮಾತಾಡ್ಬಿಡೋಣ ಅಂತ. ಆ ಕಡೆ ಪ್ರಿಯಾ ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತಲ್ಲ, ಅಮ್ಮಂಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅಮ್ಮ ನೀವು ಹೇಳ್ದಾಗ ಏನೂ ಆಗಿಲ್ಲ, ಏನು PhD ಮಾಡಿದ್ದೀನಿ ಅನ್ನೋ ಹಂಗೆ ನಡ್ಕೊಂಬಿಟ್ಟೆ ನೀನು. ನನ್ನ ಗಂಡ ನನ್ನ ಮಾತಾಡ್ಸೋಕ್ಕೂ ಬರಲಿಲ್ಲ, ಈಗ ನಾನೇ ತಿಂಡಿ ತಿನ್ನೋಣ ಎಲ್ಲಿ ಹೋಗಿ ತಿನ್ನೋಣ ಅಂತ ಮಾತಾಡ್ಸಿದ್ರು ಮಾತಾಡ್ಸ್ತಿಲ್ಲ ಅಂತ ಹೇಳಿದಾಗ, ಅಯ್ಯೋ ನೀನು ಗಂಡನಂತ ಗಂಡನ ನಾನು ಎಲ್ಲೂ ನೋಡಿಲ್ವೇ, ಯಾರೂ ಈ ರೀತಿ ಇರೋದಿಲ್ಲ, ಏನು ಹಣೆ ಬರನು ನೋಡು, ನೀನೇ ಹೋಗಿ ನಿನ್ನ ಗಂಡನ ಮೇಲ್ಬಿದ್ದು ಐ ಲವ್ ಯು ಹಾಗೆ ಹೀಗೆ ಅಂತ ಹೇಳಿ ಹೋಗಿ ಮಾತಾಡಿಸು, ಆನಂತರ ಮತ್ತೆ ಕೋಪ ಮಾಡ್ಕೊ. ಆವಾಗ ಖಂಡಿತ ನಿನ್ನ ಹತ್ರಕ್ಕೆ ಬರ್ತಾರೆ ನಿನ್ನ ಗಂಡ, ಖಂಡಿತ ನಿನ್ನ ಪೂಸಿ ಮಾಡ್ತಾರೆ, ನೀನು ಅನ್ಕೊಳಗಾಗತ್ತೆ ಅಂತ ಹೇಳಿದಾಗ, ಹೌದಾ ಏನಾದರೂ ಆ ರೀತಿ ಆಗಿಲ್ಲ ಅಂದರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಅತ್ತ ಕಡೆ ಮಾಧವಂಗೂ ಅರ್ಥ ಆಗತ್ತೆ, ಕೇಶವ ಮೀನಾ ತಲೆಯಲ್ಲಿ ಇಟ್ಕೊಂಡು ಆ ರೀತಿ ಮಾತಾಡಿದ್ದಾರೆ. ಬಟ್ ಮೀನಾ ಅವರ ಕ್ಯಾರೆಕ್ಟರ್ ಬೇರೆ, ಪ್ರಿಯಾ ಕ್ಯಾರೆಕ್ಟರ್ ಬೇರೆ. ಇಲ್ಲ ನಾನು ಪ್ರಿಯಾ ಜೊತೆ ಹೋಗಿ ಮಾತಾಡಬೇಕು, ಸುಮ್ಮನೆ ಹೋಗಲ್ಲ, ಸರ್ಪ್ರೈಸ್ ಕೊಡ್ತೀನಿ ಅಂತ ಅನ್ಕೋತಾರೆ ಮಾಧವ್ ಅವರು. ಇತ್ತ ಕಡೆ ಶ್ರೀಕಂಠು ಅವರ ಮನೆಯಲ್ಲಿ ಅವರ ಮದುವೆ ಮಾತುಕತೆ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಕಂಠು ಮದುವೆಗಾದರೂ ಗಿರಿಜಾನ ಕರೀರಿ, ಅವತ್ತು ಅಮ್ಮ ಮದುವೆಯಲ್ಲಿ ಗಿರಿಜಾನ ಕರೀದೆ ಅವಳ ಶಾಪ ತಟ್ಟೆನೆ ಮದುವೆ ನಿಂತು ಹೋಗಿದ್ದು. ಹಾಗಾಗಿ ಶ್ರೀಕಂಠು ಮದುವೆ ಅಚ್ಚುಕಟ್ಟಾಗಿ ನಡಿಬೇಕು ಅಂದರೆ ಗಿರಿಜಾನ ಕರಿಬೇಕು ಅಂತ ಅಜ್ಜಿ ಹೇಳ್ತಾರೆ. ಬಟ್ ಇಲ್ಲಿ ಚಂದ್ರಕಾಂತ್ ಅವರು ಸಿಡಿದು ಹೇಳ್ತಾರೆ, ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಅಲ್ವಾ, ನಿನ್ನನ್ನು ನಾವು ನೋಡ್ಕೋತಾ ಇದ್ರು, ನಿನಗೆ ಅವಳ ಮೇಲೆ ಅಕ್ಕರೆ ಅಲ್ವಾ, ನಡಿ ಅವ್ರ ಮನೇಲಿ ಇರು ಅಂತ ಹೇಳ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಹೊರಗಡೆ ಗಿರಿಜಾ ಫ್ಯಾಮಿಲಿ ಕೂಡ ಬರುತ್ತೆ, ಏನು ಗಲಾಟೆ ಆಗ್ತದೆ ಅಂತ. ಈ ಕಡೆ ಹೋಗು ನಿನ್ನ ಮಗಳು ಮನೆಗೆ ಅಂದಾಗ, ಇನ್ನು ಮುಂದೆ ನನ್ನ ಅಮ್ಮನ ನಾನೇ ನೋಡ್ಕೊತೀನಿ ಅಂತ ಗಿರಿಜವರು ಮನೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯಕಾಂತ್ ಬಂದಿದ್ದೆ ಅಮ್ಮನನ್ನು ತಡೆದು ನಿಲ್ಲಿಸ್ತಾರೆ. ಹಾಗಿದ್ರೆ ಇಲ್ಲಿ ಗಿರಿಜವ್ರೆ ಅವರ ಮನೆಗೆ ಹೋಗಿ ಅವರ ಅಮ್ಮನ್ನ ನೋಡ್ಕೋತಾರ ಅಥವಾ ಅಲ್ಲಿ ತನ್ನ ಅಮ್ಮನ ವಾಪಸ್ ಸೂರ್ಯಕಾಂತ್ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರ. ಇತ್ತ ಕಡೆ ಪ್ರಿಯಾ ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗಿ ಆಗ್ತಾರ. ಏನು ಸರ್ಪ್ರೈಸ್ ಕೊಡ್ಬೋದು? ಆ ಸರ್ಪ್ರೈಸಲ್ಲಿ ಪ್ರಿಯಾ ಬಂಡವಾಳ ಏನಾದರೂ ಹೊರಗಡೆ ಬರೋ ಸಾಧ್ಯತೆ ಇದೆಯಾ? ಆಧಾರ್ ಕಾರ್ಡ್ ವಿಷಯ ಹೊರಗಡೆ ಬರುತ್ತಾ ಬೆಂಗಳೂರಿಂದ ಈ ಒಂದು ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕೂ ಮುನ್ನ? ಹಾಗಿದ್ರೆ ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.